ನಮಸ್ತೆ, ಹೇಳಿಯಪ್ಪ, ಏನು ಕೇಳಬೇಕಾಯ್ತು ತಾವು? ಸರ್ ನಂದು ಕನ್ಯಾ ರಾಶಿ ಚಿತ್ತ ನಕ್ಷತ್ರ. ಹಾಂ. ಈ ನಡುವೆ ಏನೇ ಕೆಲಸಗಳು ಮಾಡಿದ್ರು ಎಲ್ಲಾರು ಒಂದು ಅಡ್ಡ ಮಾತಾಡ್ತಾರೆ. ಇದಾಗ್ತಿದೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸೂರ್ಯಗ್ರಹಣದಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಸರ್? ಖಂಡಿತವಾಗೂ ಕನ್ಯಾ ರಾಶಿಯಲ್ಲಿ ಚಿತ್ತಾ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ನೀವೇನು ಮಾಡಿ ಅಂದರೆ, ದತ್ತನ ಆಲಯ ಗೊತ್ತಲ್ವ, ಎಲ್ಲಾದರೂ ದತ್ತಾತ್ರೇಯ ಕೇಳಿಸ್ಕೊತಾ ಇದ್ದೀರಾ? ದತ್ತನ ದೇವಸ್ಥಾನ ಅಂತ ಕೇಳಿ. ದತ್ತ ಅಂದರೆ ಆಕಾರ ಉಕಾರ ಮಕಾರ, ಬ್ರಹ್ಮ ವಿಷ್ಣು ಮಹೇಶ್ವರ ಇರ್ತಕ್ಕಂಥ ಒಂದೇ ದೇಹ, 3 ತಲೆ ಇರ್ತಕ್ಕಂಥದ್ದು. ಆಕಾರ ಮೂಲ ರೂಪೇಣ ಉಕಾರ ಸ್ತಂಭ ಶಾಕಿಣೆ ಮಕಾರ ಫಲಪುಷ್ಪಾಯ ವೃಕ್ಷರಾಜೈತೆ ನಮಃ. ನೋಡಿ, ಮಿಥುನ ರಾಶಿಗೆ, ಕನ್ಯಾ ರಾಶಿಯವರಿಗೆ ಮತ್ತು ಮೀನ ರಾಶಿಯವರಿಗೆ ಈ ಗ್ರಹಣದ ಛಾಯೆ ಜಾಸ್ತಿ ಇರೋದ್ರಿಂದ ವಕ್ರದಲ್ಲಿ ಗುರು ಇರ್ತಕ್ಕಂಥದ್ದು, ಮಾನಸಿಕವಾಗಿ ಚಿಂತೆ ಜಾಸ್ತಿ, ಮದುವೆ ದುಡ್ಡು ಕಾಸು ನಿಲ್ಲದೆ ಇರ್ತಕ್ಕಂಥದ್ದು, ತುಂಬ ಕಠಿಣ ಪರಿಶ್ರಮದಿಂದ ಮೇಲೆ ಬರ್ತಕ್ಕಂಥದ್ದು, ಇವೆಲ್ಲ ಜಾಸ್ತಿ ಇದೆ. ಹಾಗಾಗಿ ಗುರು ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಹೋಗ್ಬಿಟ್ಟು ಬಂದರೆ ಒಳ್ಳೆಯದು. ಔಡುದುಂಬರ ವೃಕ್ಷಕ್ಕೆ ಪೂಜೆ ಮಾಡ್ತಕ್ಕಂಥದ್ದು, ಅಂದರೆ ಹತ್ತಿ ವೃಕ್ಷಕ್ಕೆ, ಹತ್ತಿ ಮರ, ಹತ್ತಿ ಮರ ಇಲ್ಲ ಅರಳಿ ಮರ ವೃಕ್ಷಕ್ಕೆ ಪೂಜೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಸುನಿಲ್, ಕರೆ ಮಾಡಿದ್ದಕ್ಕೆ. ಗುರುಜಿ, ಇನ್ನು ದೇವಸ್ಥಾನಗಳಲ್ಲಿ ಇವಾಗ ಸೂರ್ಯಗ್ರಹಣ, ವರ್ಷದ ಮೊದಲೇ ಸೂರ್ಯಗ್ರಹಣ ಅಂದಮೇಲೆ ತುಂಬ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಇದೆ. ಸೊ ಇವಾಗ ದೇವಸ್ಥಾನಗಳಲ್ಲಿ ಯಾವ ರೀತಿಯಾಗಿ ಆಚರಣೆ ಮಾಡ್ತಾರೆ ಈ ಒಂದು ಸೂರ್ಯಗ್ರಹಣದ ಬಗ್ಗೆ? ಖಂಡಿತ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಮಗನೇ ಕೇಳಿರೋದು. ಈ ವರ್ಷದಾದ್ಯಂತ 4 ಗ್ರಹಣಗಳು ಕಾಣಿಸ್ತಕ್ಕಂಥದ್ದು. ಮೊದಲನೆಯದಾಗಿ ಇದು ಕೇತುಗ್ರಸ್ತ ಸೂರ್ಯಗ್ರಹಣ ಆಗಿರೋದ್ರಿಂದ ಮುಂಬರುವ ದಿನಗಳಲ್ಲಿ ರಾಹುಗ್ರಸ್ತ ಚಂದ್ರಗ್ರಹಣನೂ ಕಾಣಿಸ್ಕೊಳ್ತಕ್ಕಂಥದ್ದು, ಮತ್ತು ಸೂರ್ಯಗ್ರಹಣ ಕಾಣಿಸ್ಕೊಳ್ತಕ್ಕಂಥದ್ದು, ಚಂದ್ರಗ್ರಹಣನೂ ಕಾಣಿಸ್ಕೊಳ್ತು. ಒಟ್ಟು 4 ಗ್ರಹಣಗಳು ಈ ಸಂವತ್ಸರದಲ್ಲಿ, ಅಂದರೆ ಈ ವರ್ಷದಾದ್ಯಂತ ಕಾಣಿಸ್ಕೊಳ್ತಕ್ಕಂಥ 4 ಗ್ರಹಣಗಳು. ಅದರಲ್ಲಿ ವರ್ಷದ ಮೊದಲನೇ ದಿನ ಫೆಬ್ರವರಿ 17ನೇ ತಾರೀಕು ಬುಧವಾರ ಕೇತುಗ್ರಸ್ತ ಸೂರ್ಯಗ್ರಹಣ ಬಂದಿರೋದ್ರಿಂದ ದೇವಾಲಯಗಳಲ್ಲಿ ಮುನ್ನೆಚ್ಚರಿಕೆಯಾಗಿ ಕ್ರಮಗಳನ್ನು ವಹಿಸ್ತಕ್ಕಂಥದ್ದು. ಕೆಲವು ದೇವಾಲಯಗಳಲ್ಲಿ ಬಂದ್ ಮಾಡ್ತಕ್ಕಂಥದ್ದು, ಮುಚ್ಚಿಬಿಡ್ತಾರೆ. ಈ ಗ್ರಹಣ ಕಾಲದಲ್ಲಿ ನಾವು ತೆಗೆಯೋದು ಬೇಡ, ಆ ರಶ್ಮಿ ಕಿರಣಗಳು, ಆ ಗ್ರಹಣದ ಛಾಯೆ ಕಿರಣಗಳು ನಮ್ಮ ದೇವಾಲಯದ ಮೇಲೆ ಬೀಳದೇ ಇರಲಿ, ಎಲ್ಲಿ ಅಲ್ಲಿ ಶಕ್ತಿ ಕುಂದುತ್ತೋ ಅಂಥೇಳಿ ಮುಂಜಾಗೃತ ಕ್ರಮವಾಗಿ ಏನು ಮಾಡ್ತಾರೆ ಅಂದರೆ ಬಾಗಿಲುಗಳನ್ನು ಹಾಕ್ಬಿಡ್ತಾರೆ, ಯಾರಿಗೂ ದರ್ಶನ ಕೊಡಲ್ಲ, ಆ ಥರ ಮಾಡ್ತಾರೆ. ಕೆಲವು ದೇವಾಲಯಗಳಲ್ಲಿ ಏನು ಮಾಡ್ತಾರೆ, ಅಭಿಷೇಕಾದಿಗಳನ್ನು ಮಾಡಿ ಅಭಿಷೇಕಗಳನ್ನು ಮಾಡ್ತಕ್ಕಂಥದ್ದು, ಆ ಟೈಮಲ್ಲಿ ಜಪತಪಗಳನ್ನು ಮಾಡ್ತಕ್ಕಂಥದ್ದು, ರುದ್ರ ಪಠನೆಗಳನ್ನು ಮಾಡ್ತಕ್ಕಂಥದ್ದು, ಸಹಸ್ರನಾಮಗಳನ್ನು ಪಠನೆ ಮಾಡ್ತಕ್ಕಂಥದ್ದು, ಲಲಿತ ಪಾರಾಯಣಗಳನ್ನು ಮಾಡ್ತಕ್ಕಂಥದ್ದು, ಗಾಯತ್ರಿ ಮಂತ್ರಗಳನ್ನು ಮಾಡ್ತಕ್ಕಂಥದ್ದು, ಅಭಿಷೇಕಾದಿಗಳನ್ನು ಮಾಡ್ತಕ್ಕಂಥದ್ದು ಮಾಡ್ತಾರೆ. ಅದು ತುಂಬ ಒಳ್ಳೆಯದು. ಯಾಕಂದರೆ ಶಕ್ತಿಯನ್ನು ಕೇತು ಮತ್ತು ರಾಹು ಗ್ರಹಗಳು ಯಾವಾಗ ದೇವಾನುದೇವತೆಗಳಿಗೆ, ಅಂದರೆ ರಾಹು ಕೇತು ಈ ಗ್ರಹಗಳು ಛಾಯಾಗ್ರಹಗಳು, ಅವರು ಯಾರ ಕೈಗೂ ಸಿಗಲ್ಲ, ಅವು ಸ್ಥಿರವಾಗಿಲ್ಲ. ಛಾಯಾ ಅಂದರೆ ಅವ್ರಿಗೂ ಯಾವುದೇ ರೀತಿಯಾದ ಒಂದು ನಿಂತ್ಕೊಳ್ತಕ್ಕಂಥ ಜಾಗನೇ ಇಲ್ಲ ಅವ್ರಿಗೆ. ಈ ಛರ ಅಂತ ಅಂದರೆ ಸ್ಥಿರವಾಗಿಲ್ಲದೆ ಇರ್ತಕ್ಕಂಥದ್ದು, ಛರವಾಗಿ ಓಡ್ತಾನೆ ಇರ್ತಕ್ಕಂಥದ್ದು ಅವರು ಗ್ರಹಗಳು. ಅವ್ರು ಇಲ್ಲಿಂದ ಅಲ್ಲಿಗೆ ಹೋಗ್ಬೋದು, ಅಲ್ಲಿಂದ ಇಲ್ಲಿಗೆ ಬರ್ಬೋದು, ಯಾರಿಗೆ ಬೇಕಾದರೂ ಅವ್ರನ್ನ ಹಿಡಿಬೋದು. ಆ ರೀತಿ ಇರ್ತಕ್ಕಂಥ ರಾಹು ಗ್ರಹಗಳು, ರಾಹುಕೇತು ಗ್ರಹಗಳು. ಹಾಗಾಗಿ ಅವ್ರನ್ನ ಬಂಧನ ಮಾಡೋದಕ್ಕೆ ನಾವು ಮನುಕುಲದವರು ಏನು ಮಾಡಬೇಕು ಅಂತಂದರೆ, ದೇವಾಲಯಗಳನ್ನು ತೆಗೆದು ಹವಿಸ್ಸನ್ನು ಕೊಡ್ತಕ್ಕಂಥದ್ದು, ಹೋಮ ಹವನಾದಿಗಳನ್ನು ಕೊಡ್ತಕ್ಕಂಥದ್ದು ಮಾಡಿದಾಗ ಆ ದೇವಾಲಯಕ್ಕೆ ಶಕ್ತಿ ಜಾಸ್ತಿ ಬರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಾವು ಹೋಮ ಹವನಗಳನ್ನು ಮಾಡಿದಾಗ, ಜಪ ತಪಗಳನ್ನು ಜಾಸ್ತಿ ಮಾಡಿದಾಗ, ದೇವಾಲಯಗಳಲ್ಲಿ ನಾವು ರುದ್ರ ಪಠನೆಯನ್ನು ಮಾಡಿದಾಗ, ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಿದಾಗ ಅದಕ್ಕೊಂದು ಶಕ್ತಿ ಬರುತ್ತೆ. ಹವಿಸ್ಸು ಅಂದರೆ ನಾವು ಹೊಗೆ ಏನು ಹೇಳ್ತೀವಿ, ನೀವು ಕನ್ನಡದಲ್ಲಿ ಹೊಗೆ ಅಂತ ಹೇಳ್ತೀವಿ, ನಾವು ಸಂಸ್ಕೃತದಲ್ಲಿ ಹವಿಸ್ ಅಂತೀವಿ. ಅಂದರೆ ಸಮಿತ್ತುಗಳನ್ನು ಹಾಕಿ, ಎಕ್ಕ, ಔಡುದುಂಬರ ವೃಕ್ಷ, ಈ 9 ವೃಕ್ಷಗಳ ಒಂದು ಸಮಿತ್ತುಗಳನ್ನು, ಆ ಕಡ್ಡಿ ಸೌದೆಗಳನ್ನೆಲ್ಲ ಹಾಕಿ ನಾವು ಯಾಗವನ್ನು ಮಾಡ್ತಕ್ಕಂಥದ್ದು ಮಾಡಿದಾಗ, ಅದರಲ್ಲಿ ಬರ್ತಕ್ಕಂಥ ಆದ್ಯದ ತುಪ್ಪವನ್ನೆಲ್ಲ ಹಾಕಿ ನಾವು ಮಾಡಿದಾಗ ಆ ಹವಿಸ್ಸು ಏನಾಗುತ್ತೆ, ಹೊಗೆ, ಆ ಛಾಯಾಗ್ರಹಗಳಿಗೆ ಮಂಕಾಗಿರ್ತಕ್ಕಂಥದ್ದು. ಪ್ರಕೃತಿಯಲ್ಲಿ ಅಷ್ಟು ಶುಭ್ರವಾದ ವಾತಾವರಣ ಇರ್ತಕ್ಕಂಥದ್ದಮ್ಮ. ಗುರುಜಿ ಒಬ್ರು ಇನ್ನೊಬ್ರು ಕರೆಯಲ್ಲಿದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಹಲೋ, ಎಲ್ಲಿಂದ ಕಾಲ್ ಮಾಡ್ತಿರೋದು? ಮಾಲೂರಿಂದ ಮೇಡಮ್. ನಿಮ್ಮ ಹೆಸರು ಮ್ಯಾಮ್? ಮಮತಾ. ಓಕೆ, ಬನ್ನಿ ಗುರುಜಿ ಹತ್ರ ಮಾತಾಡೋಣ. ಗುರುಜಿ ಅಮ್ಮ ಮಮತಾ, ಹೇಳಿಯಮ್ಮ, ಏನು ಕೇಳಬೇಕಾಯ್ತು ತಾಯಿ? ನಮಸ್ತೆ ಗುರುಜಿ. ನಮಸ್ತೆ, ಏನು ಕೇಳಬೇಕಾಯ್ತು ತಾಯಿ? ಏನು ಗುರುಜಿ, ತುಂಬಾ ಕಷ್ಟದಲ್ಲಿದ್ದೀವಿ. ತುಂಬಾ ಮದುವೆ ಆದಾಗಿಂದನೂ ನೆಮ್ಮದಿ ಜೀವನನೇ ಇಲ್ಲ ಗುರುಜಿ. ನಿಮ್ಮ ಹೆಸರು ಮಮತಾನಾ? ಇಲ್ಲ, ನಮ್ಮ ಹೆಸರು ಫಸ್ಟ್ ಸವಿತಾ ಅಂತಿತ್ತು, ತಾಯಿ ಇಕ್ಕಿರೋದು, ಆಮೇಲೆ ಮಮತಾ ಅಂತ ಚೇಂಜ್ ಮಾಡಿ. ನಿಮ್ಮ ಯಜಮಾನ್ರ ಹೆಸರು ಹೇಳಿ.
ಆನಂದ್. ನೋಡಿ, ಕವಿತಾ ಮತ್ತು ಆನಂದ್ ಅನ್ನೋ ಹೆಸರಿನಲ್ಲಿ ತುಂಬ ವ್ಯತಿರಿಕ್ತವಾಗಿರ್ತಕ್ಕಂಥ ನೋವು ಸಂಕಟಗಳು ಜಾಸ್ತಿ ಆಗ್ತಕ್ಕಂಥದ್ದು. ಯಾಕೆಂದರೆ ಕವಿತಾ ಅನ್ನೋ ಹೆಸರಿನಲ್ಲಿ ಮೃಗಶಿರ ನಕ್ಷತ್ರ ಮಿಥುನ ರಾಶಿ ಬಂತು ನಿಮ್ಮದು. ಹಾಗಾಗಿ ಗರ್ಭಕ್ಕೆ ಸಂಬಂಧಪಟ್ಟಂಗೆ ತೊಂದರೆ, ಹೊಟ್ಟೆ ನೋವು ಬರ್ತಕ್ಕಂಥದ್ದು, ತಲೆನೋವು ಬರ್ತಕ್ಕಂಥದ್ದು ಅದೆಲ್ಲ ಇರಲಿ, ಕೇರ್ ಮಾಡಲ್ಲ. ಆದರೆ ದುಡ್ಡು ಕಾಸನ್ನೇ ನಿಂತ್ಕೊಳ್ಳಲ್ಲ, ದಟ್ಟ ದರಿದ್ರ, ಬಂದಿದ್ದೆಲ್ಲನೂ ಖರ್ಚಾಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ ಮನೆಯಲ್ಲಿ. ಹಾಗಾಗಿ ಕೇಳಿಸ್ಕೊತಾ ಇದ್ದೀರಾ? ಕೇಳಿಸ್ತಾ ಇದೆಯಾ? ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ? ಮಮತಾ ಅವರೇ ಕೇಳಿಸ್ತಿದ್ದೇನಾ? ಇಲ್ಲಿ ಮೇಡಮ್. ನೋಡಿ, ಪುಣ್ಯಕ್ಷೇತ್ರಗಳಿಗೆ ಸ್ಕಂದನ ಆಲಯಕ್ಕೆ ಹೋಗ್ಬಿಟ್ಟು ಬರಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಅಂದರೆ ಸುಬ್ರಹ್ಮಣ್ಯನ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬರಬೇಕು ಅಂತ ಹೇಳುತ್ತೆ. ಒಂದ್ಸಲಿ ನೀವು ಫ್ಯಾಮಿಲಿ ಸಮೇತವಾಗಿ ಹೋಗಿ ಬರೋದು ತುಂಬ ಒಳ್ಳೆಯದು. ಅದರಲ್ಲೂ ಮಾಲೂರದಲ್ಲಿ ಇರ್ತಕ್ಕಂಥವ್ರು ನೀವೇನು ಮಾಡಿ ಅಂತಂದರೆ, ತಾಯಿ ಜಗನ್ಮಾತೆ ಮಾರಮ್ಮ ಇದ್ದಾಳಲ್ಲ, ಜೋಡಿ ಮಾರಮ್ಮ, ಆ ತಾಯಿಗೆ ಮೊಸರನ್ನ ನೈವೇದ್ಯ ಕೊಡೋದು ಮರಿಬೇಡಿ. ನಾಳೆ ಮಂಗಳವಾರ ಮೊಸರನ್ನ ನೈವೇದ್ಯ ಕೊಟ್ಬಿಟ್ಟು ಬನ್ನಿ. ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತೆ. ಖಂಡಿತವಾಗೂ ಒಳ್ಳೇದಾಗುತ್ತಮ್ಮ. ಒಳ್ಳೇದಾಗಲಿ. ಧನ್ಯವಾದಗಳು ಮಮತಾ ಅವರೇ, ಕಾಲ್ ಮಾಡಿ ನೀವು ಒಂದು ಮಾಹಿತಿಯನ್ನು ಪಡ್ಕೊಂಡಿದ್ದಕ್ಕೆ. ಗುರುಜಿ, ಗರ್ಭಿಣಿ ಮಹಿಳೆಯರು ಹಿಂಗೆ ಒಂದು ಸೂರ್ಯಗ್ರಹಣ ಆಗಲಿ ಯಾವುದೇ ಒಂದು ಗ್ರಹಣ ಇರಲಿ, ಮಲ್ಕೊಳ್ಬೇಕಾದ್ರೆ ಒಂದೇ ಇದರಲ್ಲಿ ಸ್ಟೇಟಾಗೆ ಮಲ್ಕೋಬೇಕು, ಆ ಕಡೆ ಈ ಕಡೆ ಓಡಾಡಬಾರ್ದು ಅನ್ನೋದೊಂದು ಕೂಡ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದು ತಪ್ಪು ಮಾಹಿತಿ. ಒಂದೇ ಕಡೆಗೆ ಮನಗಬೇಕು ಅಂದರೆ ಪಾಪ ಅವಳಲ್ಲಿ ಹಳ್ಳಿ ಕಡೆಯಲ್ಲೆಲ್ಲ ಇದು ಪದ್ಧತಿ ಇದೆ ಇನ್ನೂ. ಆಯಿತು, ಅದು ತಪ್ಪು. ಹೆಣ್ಮಕ್ಳಿಗೆ ಅವರು ಅನುಭವಿಸ್ತಾ ಇರೋಂಥ ನೋವು ಅವ್ರಿಗೆ ಗೊತ್ತಾಗುತ್ತೆ. ನಾವು ಹೇಳೋದ್ರಲ್ಲಿ ಸುಮ್ಮನೆ ಹೇಳ್ಬೋದು. ಅವರು 9 ತಿಂಗಳು ನವಜಾತ ಶಿಶುಗಳನ್ನು ಎತ್ತಿದಾಗ ಅವರು ಎಷ್ಟು ನೋವನ್ನು ಅನುಭವಿಸ್ತಾರೆ, ಎಷ್ಟು ಕಷ್ಟಗಳನ್ನು ಅನುಭವಿಸ್ತಾರೆ ಆ ಮಹಿಳೆಯರು ಅಂತಕ್ಕಂಥದ್ದು ಅವ್ರು ಅನುಭವಿಸಿದವ್ರಿಗೆ ಆ ನರಕ ಯಾತನೆ ಗೊತ್ತಾಗ್ತಕ್ಕಂಥದ್ದು. ಅದಕ್ಕೆ ಮಹಾತಾಯಿ ಅನ್ನೋದು, ಜಗನ್ಮಾತೆ ಅನ್ನೋದು. 9 ತಿಂಗಳು ಹೊಟ್ಟೆ ಒಳಗಡೆ ಎತ್ತು ಹೊತ್ತು ಸಾಕಿ ಸಲುವಿ ದೊಡ್ಡದು ಮಾಡಿ ಎಲ್ಲ ಆ ಒಂದು ಮಗುಗೆ ಲಾಲನೆ ಪಾಲನೆ ಮಾಡ್ತಕ್ಕಂಥ ಆ ತಾಯಿಗೆ ಕೋಟಿ ಕೋಟಿ ನಮನ ಅಂತ ತಿಳಿಸ್ತೀನಿ ನಮ್ಮ ವಾಹಿನಿ ಮುಖಾಂತರ. ಯಾಕಂದರೆ ಅಂಥ ಮಹಾತಾಯಿ ಲೆಫ್ಟ್ ಸೈಡಲ್ಲಿ ಜಾಸ್ತಿ ಮಲಗ್ತಕ್ಕಂಥದ್ದು, ಮಲಗಿದಾಗ ಮಗುಗೆ ಯಾವುದೇ ರೀತಿಯಾದ ತೊಂದರೆಗಳಾಗಲ್ಲ. ಅಂದರೆ ಎಡಭಾಗದಲ್ಲಿ ಮಲಗ್ತಕ್ಕಂಥದ್ದು ಜಾಸ್ತಿ ರೂಢಿ ಮಾಡ್ಕೋಬೇಕಾಗ್ತದೆ. ಮಗು ಏನಂದರೆ ಗರ್ಭಾವಸ್ಥೆಯಲ್ಲಿದ್ದಾಗ ತಿರುಗ್ತಾ ಇರುತ್ತೆ ಮಗು. ನಿಮ್ಗೆ 6 ತಿಂಗಳು 7 ತಿಂಗಳು ಆಗ್ತಿದ್ದಂಗೆ ಆ ಶಿಶು ಕೈ ಕಾಲೆಲ್ಲ ಒದರಾಡೋಕ್ಕೆ ಶುರು ಮಾಡುತ್ತೆ, ತಿರ್ಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ತನಗೆ ತಾನೇ ಅರಿವಿಲ್ಲದೆ ಇದ್ದಂಗೆ ತಾಯಿ ಮತ್ತು ಮಗು ಸಂಬಂಧಗಳು ನೋಡಬೇಕು ನೀವು. ಅದು ಅಷ್ಟು ಆ ಪ್ರಕೃತಿ ದತ್ತವಾಗಿರ್ತಕ್ಕಂಥದ್ದು. ಹಾಗಾಗಿ ಒಂದೇ ಸೈಡ್ ಮನಗಬೇಕು ಅಂತಂದರೆ ಮಗುಗೆ ತೊಂದರೆ ಆಗುತ್ತೆ. ಒಂದು ಸೈಡಲ್ಲ, ಈ ಕಡೆ ಸೈಡಲ್ಲೂ ಮನಗಲಿ, ಈ ಕಡೆ ಸೈಡಲ್ಲೂ ಮನಗಲಿ, ಅವಳಿಗೆ ಹೆಂಗೆ ಅನುಕೂಲಕರವಾಗಿರ್ತಕ್ಕಂಥದ್ದು ಇದ್ರೂ ಕೂಡ ಆ ರೀತಿ ನಡ್ಕೊಳ್ಳಿ ಅಂತಕ್ಕಂಥದ್ದು ನಮ್ಮ ವಾಹಿನಿ ಮುಖಾಂತರ ತಿಳಿಸ್ತಕ್ಕಂಥದ್ದು ಇಷ್ಟಪಡ್ತೀನಿ. ಈ ಒಂದು ಸೂರ್ಯಗ್ರಹಣದಲ್ಲಿ ಊಟ ಉಪಹಾರದ ಒಂದು ಪದ್ಧತಿ ಯಾವ ರೀತಿಯಾಗಿ ಪಾಲನೆ ಮಾಡಬೇಕು? ಅಂದರೆ ನಾನು ಹೇಳ್ದಂಗೆ ಸಾತ್ವಿಕ ಆಹಾರಗಳನ್ನು ತಗೊಳ್ತಕ್ಕಂಥದ್ದು, ರವೆ, ಉಪ್ಪೆ, ಅವಲಕ್ಕಿ ಈ ತರ್ತಕ್ಕಂಥದ್ದು ತಿಂತಕ್ಕಂಥದ್ದು. ಅನ್ನವನ್ನು ವರ್ಜಿಸಬೇಕಾಗ್ತದೆ. ಯಾವುದೇ ಒಂದು ಹಾಲು ದ್ರವ್ಯಗಳನ್ನು ಸೇವನೆ ಮಾಡ್ತಕ್ಕಂಥದ್ದು ಸೂಕ್ತ. ಆದರೆ ಅನ್ನಗಳನ್ನು ವರ್ಜಿಸಿ ಅಂತ ಹೇಳುತ್ತೆ ಗ್ರಹಣ ಕಾಲದಲ್ಲಿ. ಯಾಕಂದರೆ ಅನ್ನಕ್ಕೆ ಆ ಶಕ್ತಿ ಇದೆ, ಆ ಗ್ರಹಣವನ್ನು ತಗೊಳ್ತಕ್ಕಂಥದ್ದು. ಯಾಕಂದರೆ ಮಗು ಮೇಲೆ ಪರಿಣಾಮ ಬೀರ್ತದೆ, ವಯಸ್ಸಾದವರು, ವೃದ್ಧರ ಮೇಲೆ, ಕಾಯಿಲೆಯಿಂದ ನರಳುತ್ತಾ ಇರ್ತಕ್ಕಂಥವ್ರ ಮೇಲೆ ಪರಿಣಾಮ ಬೀರುತ್ತೆ. ಆ ಪದಾರ್ಥಗಳಿಗೆ ದರ್ಬೆಯನ್ನು ಹಾಕ್ತಕ್ಕಂಥದ್ದು. ಪ್ರತಿಯೊಂದು ನೀರಿಗೂ ಕೂಡ, ಒಂದು ಸೊಂಪಿಗೂ ಕೂಡ, ಒಂದು ಪಾತ್ರೆ ಯಾವುದೇ ನೀವು ಮಡಗಿದ್ರೂ ಕೂಡ ಆ ಒಂದು ದರ್ಬೆಗಳನ್ನು ಹಾಕ್ತಕ್ಕಂಥದ್ದು ಮಾಡಿದಾಗ ಆ ಗ್ರಹಣದ ಛಾಯೆ ಅದ್ರ ಮೇಲೆ ಬೀಳ್ತಕ್ಕಂಥದ್ದಾಗಲ್ಲ. ಹಾಗಾಗಿ ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ, ಮುಂಜಾಗ್ರತಾ ಕ್ರಮವಾಗಿ ನಾಳೆ ಅಂಗಡಿಯಿಂದ ಆಗಲಿ ಎಲ್ಲಾದರೂ ಗುರುಗಳ ಹತ್ರ ಹೋಗಿ ಸ್ವಾಮಿ ದರ್ಬೆ ಕೊಡಿ ಸ್ವಲ್ಪ ಅಂತೇಳಿ ದರ್ಬೆಯನ್ನು ಸೊಂಪಿಗೆ ಹಾಕ್ತಕ್ಕಂಥದ್ದು. ಇನ್ನೂ ಒಂದು ಕೆಲಸವನ್ನು ಮಾಡಿ, ಹಾಲಮ್ ಅಂತಕ್ಕಂಥದ್ದು ಸ್ಫಟಿಕ ಕಲ್ಲು ಅಂತ ಸಿಗುತ್ತೆ ಗಂದಿಗೆ ಅಂಗಡಿ ಒಳಗಡೆ. ಆ ಸ್ಫಟಿಕ ಕಲ್ಲನ್ನು ತೊಗೊಂಬರ್ತಕ್ಕಂಥದ್ದು, ಸೊಂಪಿಗೆ ಹಾಕ್ತಕ್ಕಂಥದ್ದು, ಮೇಲ್ಗಡೆ ಟ್ಯಾಂಕ್ಗೆ ನೀರಿಗೆ ಹಾಕ್ತಕ್ಕಂಥದ್ದು, ಸೊಂಪಿಗೆ ಹಾಕ್ತಕ್ಕಂಥದ್ದು ಮಾಡಿದಾಗ ಆ ಛಾಯಾಗ್ರಹದ ಅಂದರೆ ಆ ಗ್ರಹಣದ ಒಂದು ನೀರಿಗೆ ಬೀಳದೇ ಇರತಕ್ಕಂಥದ್ದು ಆಗ್ತಕ್ಕಂಥ. ಒಬ್ಬರು ಕಾಲ್ ಮಾಡಿದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಹಲೋ, ಕೇಳಿಸ್ತಿದ್ದೇನಾ? ಹಲೋ ಹಲೋ, ಹೇಳಿ ಸರ್. ಹಲೋ, ಹೇಳಿ ಮೇಡಮ್. ಎಲ್ಲಿಂದ ಮಾತಾಡ್ತಿರೋದು ಸರ್? ನೀವು ಹಲೋ, ನಾವು ಮುನ್ರಾಜು ಅಂತ, ಟಿವಿ ವಾಲ್ಯೂಮ್. ಹಲೋ ಹಲೋ, ಮುನ್ರಾಜು ದಯವಿಟ್ಟು ಕೇಳಿಸ್ಕೊಳ್ಳಿ. ನೀವು ಟಿವಿ ವಾಲ್ಯೂಮನ್ನು ಕಡಿಮೆ ಮಾಡಿ. ಟಿವಿ ವಾಲ್ಯೂಮ್ನ ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ. ಹೊರಗಡೆ ಬನ್ನಿ ಸ್ವಲ್ಪ.
ಇವಾಗ ಕೇಳಿಸ್ತಿದ್ದೇನಾ ಸರ್? ಹಾ ಕೇಳಿಸ್ತಾ ಇದೆ ಮೇಡಮ್. ಸರ್ ಎಲ್ಲಿಂದ ಮಾತಾಡ್ತಿರೋದು? ನಾವು ಚಿಂತಾಮಣಿಯಿಂದ ಮುನ್ರಾಜು ಅಂತ. ನಿಂಗರಾಜು. ಇಲ್ಲ ಮುನ್ರಾಜು. ಮುನಿರಾಜು. ಓಕೆ, ಬನ್ನಿ ಗುರುಜಿ ಅವ್ರ ಹತ್ರ ಮಾತಾಡೋಣ. ಮುನ್ರಾಜು. ಹಾ ಹೇಳಿ ಸ್ವಾಮಿ. ಏನು ಕೇಳಬೇಕಾಯ್ತಪ್ಪ? ಅಲ್ಲ ಸ್ವಾಮಿ, ನಮ್ಗೆ ಯಾವ್ದೋ ಜಮೀನ್ ಮೇಲೆ ಕೇಸ್ ಹಾಕಿದ್ವಿ. ಅದೇನೋ ಸೆಟ್ಲ್ಮೆಂಟ್ ಆಗಿಲ್ಲ, ತುಂಬಾ ಕಷ್ಟದಲ್ಲಿ ಇದ್ದೀವಿ. ಸರ್ವೆ ನಂಬರ್ ಏನು ಅಂತ ಹೇಳ್ತೀಯ ಮುನ್ರಾಜು? ಬೇರೆ ದಾರಿನೇ ಇಲ್ಲ. ಮುನ್ರಾಜು, ಸರ್ವೆ ನಂಬರ್ ಹೇಳಪ್ಪ, ಕೇಳಿಸ್ಕೊಂತ ಇದ್ದೀನಿ. ಸರ್ವೆ ನಂಬರ್ ಹೇಳಪ್ಪ. ಸರ್ವೆ ನಂಬರ್ ಸರ್? ಹಾ, ಸರ್ವೆ ನಂಬರು ಗೊತ್ತಿಲ್ವಾ? ಗೊತ್ತಿಲ್ಲ ಸರ್. ಮತ್ತೆ ಕೇಸ್ ಹಾಕಿದ್ದೀನಿ ಅಂತೀಯ, ಕೇಸ್ನ OS ನಂಬರ್ ಆದ್ರೂ ಗೊತ್ತಿರ್ಬೇಕಲ್ವಾ ನಿನಗೆ? ಇರಲಿ, ನಿಮಿಷ ಸರ್, ಹೇಳ್ತೀನಿ ಸರ್. ಇಲ್ಲ, ನಮಗೆ ಸಮಯ ಮುಖ್ಯ. ಇಲ್ಲಿ ಬೇರೆಯವ್ರಿಗೆ ಕಾಲ್ ಮಾಡಬೇಕು, ಬೇರೆಯವ್ರಿಗೆ ವಿಚಾರ ಆಧಾರಿತವಾಗಿ ನಾವು ಗ್ರಹಣದ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು. ಹಾಗಾಗಿ ನೀವೆಲ್ಲ ರೆಡಿ ಮಾಡ್ಕೊಂಡಿದ್ದು ನನಗೆ ಪ್ರಶ್ನೆ ಮಾಡಿ ಕೇಳಿದಾಗ ಅದಕ್ಕೊಂದು ಅರ್ಥ ಬರುತ್ತೆ. ತುಂಬಾ ಕಷ್ಟದಲ್ಲಿದ್ದೀವಿ. ಅದು ಸುಮಾರು 20 ವರ್ಷ ಹತ್ರ ಕೇಸ್ ನಡೀತಾ ಇದೆ, ಇನ್ನ ಸೆಟ್ಲ್ಮೆಂಟ್ ಆಗಿಲ್ಲ. ಎಷ್ಟು ಎಕರೆ? ಈಗ 2 ಎಕರೆ ಸರ್. ಆಯಿತು ಮುನ್ರಾಜು, ಈಗ ನಿಮ್ಮ ತಂದೆಯವ್ರ ಹೆಸರು ಹೇಳಿ. ತಂದೆಯವ್ರ ಹೆಸರ? ಹೆಸರು ಹೇಳಿ. ತಂದೆಯವ್ರ ಹೆಸರ ಸರ್? ತೀರೋಗ್ಬಿಟ್ಟಿದ್ದಾರೆ ಸರ್. ಅದೇ ಈ ಪರವಾಗಿಲ್ಲ, ಹೆಸರು ಹೇಳಪ್ಪ. ಚಿಕ್ಕರಾಮಯ್ಯ ಅಂತ. ಆಯಿತು ನೋಡಿ, ನಿಮ್ಮ ತಂದೆಯವರು ಮೂಲತಃ ಆ ಜಮೀನಲ್ಲಿ ಮುನೇಶ್ವರಂಗೆ ಪೂಜೆ ಮಾಡ್ತಾ ಇದ್ರಾ? ಮುನೇಶ್ವರಂಗೆ ಪೂಜೆ ಮಾಡ್ತಾ ಇದ್ರಾ ಜಮೀನಲ್ಲಿ? ಮಾಡ್ತಾ ಇದ್ದೀವಿ ಸರ್. ಅದಕ್ಕೆ ನೀವು ಫಸ್ಟು ನೀವೇನು ಮಾಡಿ ಅಂತಂದರೆ, ಚಿಕ್ಕರಾಮಯ್ಯ ಅವರ ಹೆಸರಿನಲ್ಲಿ ನೋಡಿ, ರೇವತಿ ನಕ್ಷತ್ರ ಮೀನರಾಶಿ ಬರ್ತಕ್ಕಂಥದ್ದು, ಅಲ್ಲಿ ಮುನೇಶ್ವರನ ಕಾಟ ಅಂತಕ್ಕಂಥದ್ದು ನಿಮ್ಮ ವಂಶಕ್ಕೆ ಬರ್ತಕ್ಕಂಥದ್ದು. ಮುನೇಶ್ವರನ್ಗೆ ಸಿಂಹರಾಶಿ ಸರ್ ನಮ್ದು. ಈಗ ಕೇಳಿಸ್ಕೊಳಪ್ಪ, ಮುನೇಶ್ವರನ್ ಪೂಜೆ ಮಾಡ್ತಾ ಇದ್ರಿ ತಾನೇ ವರ್ಷ ನೀವು? ಮಾಡ್ತಾ ಇದ್ರ, ಮಾಡ್ತಾ ಇರ್ಲಿಲ್ವಾ? ಮಾಡ್ತಾ ಇದ್ದೀವಿ ಸರ್. ಈಗ 3-4 ವರ್ಷದಿಂದ ಯಾಕೆ ಬಿಟ್ರಿ ನೀವು? ಮಾಡ್ತಾ ಇಲ್ಲ ನೀವು, ಇತ್ತೀಚೆಗೆ ಮಾಡ್ತಾ ಇಲ್ಲ ಮುನೇಶ್ವರನ್ಗೆ? ಅದನ್ನ ಕೇಳಿಸ್ಕೊ ಫಸ್ಟು. ನೀನು ಎಲ್ಲಿ ತಪ್ಪು ಮಾಡ್ತಾ ಇದೀಯ ಅಂತ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ನಿಮ್ಮ ವಾಯ್ಸಿಂದನೇ, ನಿಮ್ಮ ಹೆಸರಿನಿಂದನೇ ನನಗೆ ಗೊತ್ತಾಗುತ್ತೆ ಎಲ್ಲಿ ನಿಮಗೆ ತೊಂದರೆ ಆಗ್ತಾ ಇದೆ, ಎಲ್ಲಿ ಮೂಲತಃ ನಿಮಗೆ ಕಷ್ಟ ಆಗ್ತಾ ಇದೆ ಅನ್ನೋದಕ್ಕೆ ಪರಿಹಾರ ಹೇಳ್ತಾ ಇದ್ದೀನಿ. ದಯವಿಟ್ಟು ಕೇಳಿಸ್ಕೊ. ಮುನೇಶ್ವರನಿಗೆ ಪೂಜೆ ಮಾಡೋ ಒಂದು 4 ಜನಕ್ಕೆ ಊಟಕ್ಕೆ ಹಾಕಪ್ಪ ನಿನ್ನ ಜಮೀನಲ್ಲಿ, ನಿನ್ನ ಮನೆ ಹತ್ರನೋ ಜಮೀನಲ್ಲೋ ಎಲ್ಲಿ ಮುನೇಶ್ವರನ್ ಮಾಡ್ತಾ ಇದ್ರಿ ನಿಮ್ಮ ಪೂರ್ವ ಕಾಲದಿಂದ, ಅಲ್ಲಿ ಒಂದು 4 ಜನಕ್ಕೆ ಊಟಗಳನ್ನು ಹಾಕ್ತಕ್ಕಂಥದ್ದು ಮಾಡು. ಅಲ್ಲಿ ಸ್ವಾಮಿಗೆ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು, ಖಾರ ಆದರೂ ಪರವಾಗಿಲ್ಲ, ಸಿಹಿ ಆದರೂ ಪರವಾಗಿಲ್ಲ, ಮುನೇಶ್ವರನ್ ಮಾಡು. ಅದ್ಯಾಕೆ ನಿನ್ನ ಜಮೀನು ಕೆಲಸ ನಿನ್ಗೆ ಒಳ್ಳೇದಾಗಲ್ವೋ ನೋಡೋಣ. ಓಕೆನಾ? ಒಳ್ಳೇದಾಗಲಿ ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು ಮುನ್ರಾಜ್ ಅವರೇ, ಕರೆ ಮಾಡಿದ್ದಕ್ಕೆ.